ಈ ಶ್ಲೋಕದ ಮುಖಾಂತರ ಕೃಷ್ಣನು ಸ್ಟ್ಯಾಂಪನ್ನು ಸೀಲನ್ನು ಹೊತ್ತುತ್ತಾ ಇದ್ದಾನೆ. ನಾನು ಅಜನ್ಮನಾಗಿದ್ದರೂ ಅವಿನಾಶಿಯಾಗಿದ್ದರೂ ಇಡೀ ಸಕಲ ಜೀವಗಳ ಈಶ್ವರನೇ ಆಗಿದ್ದರೂ ಕೂಡ ನಾನೆಲ್ಲೋ ಒಂದು ಸ್ಥಾನದಲ್ಲಿ ನಾನೆಲ್ಲೋ ಒಂದು ಕಡೆ ಕೂತ್ಕೊಂಡು ಇದನ್ನೆಲ್ಲ ದಂಡ ಹಿಡ್ಕೊಂಡು ನಾನು ಕಂಟ್ರೋಲ್ ಮಾಡ್ತಾ ಇಲ್ಲ. ನನ್ನ ಯೋಗಮಾಯೆಯಿಂದ ಪ್ರಕೃತಿಯನ್ನು ವಶಪಡಿಸಿಕೊಂಡು ಯೋಗಮಾಯೆಯಿಂದ ನಾನೇ ಈ ಎಲ್ಲದರ ಮುಖಾಂತರನೂ ಕೂಡ ನಾನು ಪ್ರಕಟ ಆಗಿದ್ದೀನಿ, ಪ್ರಕಟ ಆಗ್ತೇನೆ ಎಂಬುದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಭಗವದ್ಗೀತೆಯ ಮತ್ತೊಂದು ಶ್ಲೋಕದೊಂದಿಗೆ ತಮ್ಮ ಬಳಿ ಬಂದಿದ್ದೇನೆ. ಆ ಶ್ಲೋಕ ಯಾವುದು, ಏನು ಹೇಳುತ್ತೆ ಅಂತ ನೋಡೋಣ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ನೋಡಿ ಎಷ್ಟು ಅದ್ಭುತವಾಗಿದೆ. ಅಂದರೆ ನಾನು ಅಜನ್ಮ ಮತ್ತು ಅವಿನಾಶಿ ಸ್ವರೂಪಿಯಾಗಿದ್ದರೂ ಕೂಡ ಹಾಗೂ ಸಮಸ್ತ ಪ್ರಾಣಿಗಳ ಈಶ್ವರನಾಗಿದ್ದರೂ ಕೂಡ ನನ್ನ ಪ್ರಕೃತಿಯನ್ನು ಸ್ವಾಧೀನಪಡಿಸಿಕೊಂಡು ನನ್ನ ಯೋಗ ಮಾಯೆಯಿಂದ ಪ್ರಕಟನಾಗುತ್ತೇನೆ. ನೋಡಿ ಎಂತಹ ಅದ್ಭುತವಾದಂತಹ ಮಾತು. ಪರಮಾತ್ಮನೇ ಪರಮಾತ್ಮನ ಜನ್ಮದ ರಹಸ್ಯವನ್ನು ಹೇಳ್ತಾ ಇದ್ದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಿಟ್ಟರೆ ನಮಗೆ ಎಲ್ಲ ಸಮಸ್ಯೆಗಳು ಗೊಂದಲಗಳು ನಿವಾರಣೆ ಆಗೋಗುತ್ತೆ ಅಲ್ವೇ. ನೋಡಿ, ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದೆ, ಕೃಷ್ಣನು ಹೇಗೆ ಪರಮಾತ್ಮನ ಸ್ತರದಲ್ಲಿ ನಿಂತು ಅವಿನಾಶಿ ಅಜನ್ಮ ಆದಿ ಅಂತ್ಯರಹಿತನಾದ ಪರಮಾತ್ಮ ತತ್ವದ ನೆಲೆಯಲ್ಲಿ ನಿಂತು ಮಾತಾಡ್ದ ಕೃಷ್ಣ ಅನ್ನೋದನ್ನು ನಾವು ನೋಡಿದ್ದೇವೆ. ಉಪಾಧಿಯ ಸ್ತರದಲ್ಲಿ ನಿಲ್ಲದೆ ಆತ್ಮದ ಸ್ತರದಲ್ಲಿ ನಿಂತು ಕೃಷ್ಣನು ಮಾತನಾಡ್ದ. ಆ ಒಂದು ಸ್ತರದಲ್ಲಿ ಮಾತಾಡಿದ್ರಿಂದನೇ ಆತನು ಎಲ್ಲವನ್ನು ನೋಡುವವನಾಗಿದ್ದಾನೆ, ಆತ್ಮಸಾಕ್ಷಿಯಾಗಿದ್ದಾನೆ, ಆತ್ಮ ಸಂಭೂತನಾಗಿದ್ದಾನೆ, ಎಲ್ಲವನ್ನು ಬಲ್ಲವನಾಗಿದ್ದಾನೆ. ಯಾಕೆಂದರೆ ಆ ಉಪಾಧಿಗೆ ಸೀಮಿತ ನಾನಾಗಿಲ್ಲ ಎಂಬುವಂತಹ ವಿಚಾರವನ್ನು ನಾವು ನೋಡಿದು. ನೋಡಿ, ಇಲ್ಲಿ ಮತ್ತೆ ಅದನ್ನು ಖಾತರಿಪಡಿಸುವಂತಹ ಶ್ಲೋಕ ಇದಾಗಿದೆ. ಅದರಲ್ಲಿ ಈ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾನು ಅಜನ್ಮ, ನನಗೆ ಹುಟ್ಟೇ ಇಲ್ಲ, ನಾನು ಜನಿಸಿಯೇ ಇಲ್ಲ. ಎಷ್ಟು ಚೆನ್ನಾಗಿದೆ. ಮತ್ತು ಅವಿನಾಶಿ, ನನಗೆ ನಾಶವೆಂಬುದೇ ಇಲ್ಲ. ಹುಟ್ಟೇ ಇಲ್ಲದೇ ಇದ್ಮೇಲೆ ಸಾವು ಎಲ್ಲಿಂದ ಬಂತು, ಮತ್ತು ಜನನವೇ ಇಲ್ಲದೇ ಇದ್ಮೇಲೆ ಅವಿನಾಶಿತ್ವ ಇದೆ, ನನಗೆ ನಾಶವೇ ಇಲ್ಲ ಎಂಬುವಂತಹ ಮಾತನ್ನು ಹೇಳಿದ್ದ. ಅಂತಹ ಹುಟ್ಟಿಲ್ಲದ ನಾಶವಿಲ್ಲದ ಸ್ವರೂಪಿಯಾಗಿದ್ದರೂ ಕೂಡ ಹಾಗೂ ಸಮಸ್ತ ಪ್ರಾಣಿಗಳ ಈಶ್ವರನು. ಅಂದರೆ ಈಶ್ವರ ಅಂತಂದ್ರೇನು? ಒಡೆಯ. ಎಲ್ಲ ಸಕಲ ಚರಾಚರ ಜೀವಿಗಳ ಸೃಷ್ಟಿಯ ಬಾಸ್ ಅಂದ್ರೇನು? ಒಡೆಯನಾಗಿದ್ದರೂ ಕೂಡ ನನ್ನ ಪ್ರಕೃತಿಯನ್ನು ಸ್ವಾಧೀನಪಡಿಸಿಕೊಂಡು, ನನ್ನ ಪ್ರಕೃತಿ ಅಂದ್ರೇನು? ಉಪಾಧಿ. ನಾನೀಗಾಗಲೇ ಹೇಳಿದೆ, ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಬುದ್ಧಿ, ಚಿತ್ತ, ಮನಸ್ಸು, ಅಹಮ್ಮು, ಈ ಎಲ್ಲವೂ ಸೇರಿದರೆ ಪ್ರಕೃತಿ ಆಗುತ್ತದೆ. ಈ ಎಲ್ಲವನ್ನು ಕೂಡ ಸ್ವಾಧೀನಪಡಿಸಿಕೊಂಡು, ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಾಧೀನಪಡಿಸಿಕೊಂಡು ಅಂದರೆ ಕಂಟ್ರೋಲಲ್ಲಿ ಇಟ್ಟುಕೊಂಡು, ನಮಗೆ ನಮ್ಮ ಪಂಚೇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಚಿತ್ತ ನಮ್ಮ ಕಂಟ್ರೋಲಲ್ಲಿ ಇದೆಯಾ ಅಂತ ನೋಡ್ಕೊಳ್ಳಿ ನೀವು. ಯಾವಾಗ ನಿಮ್ಮ ಕಂಟ್ರೋಲಲ್ಲಿ ಅದು ಇರುವುದಿಲ್ಲವೋ, ಯಾವಾಗ ಅದರ ಕಂಟ್ರೋಲಲ್ಲಿ ನೀವಿರ್ತೀರೋ, ಆಗ ನೀವು ಅರ್ಜುನನಂತೆ ತೊಳಲಾಡ್ತಾ ಇರ್ತೀರಾ. ನಾನು ನನ್ನದು ಎಂಬುವಂತಹ ಮಮಕಾರ ಅಹಂಕಾರಗಳಲ್ಲಿ ತೊಳಲಾಡ್ತಾ ಇರ್ತೀರಾ. ಯಾವಾಗ ಈ ಎಲ್ಲ ಪ್ರಕೃತಿಯು ನಿನ್ನ ಸ್ವಾಧೀನವಿರುತ್ತದೋ, ನಿನ್ನ ಅಂಡರಲ್ಲಿರುತ್ತೋ, ನಿನ್ನ ಕಂಟ್ರೋಲಲ್ಲಿ ಇರುತ್ತೋ, ಆಗ ಅಂತಹ ಒಂದು ಸ್ಥಿತಿಗೆ ನೀನು ಹೋದಾಗ, ನಿನ್ನ ಅಜನ್ಮ ಅವಿನಾಶಿ ಸ್ವರೂಪ ನಿನಗೆ ಅರಿವಾದಾಗ, ಅರ್ಥ ಮಾಡಿಕೊಂಡಾಗ, ನೀನು ಈ ಒಂದು ಪ್ರಕೃತಿಯನ್ನು ನೀನು ವಶಪಡಿಸಿಕೊಂಡು
ಆಗ ನನ್ನ ಯೋಗ ಮಾಯೆ ಅಂತ ಹೇಳ್ತಾನೆ. ಅಂದರೆ ಪರಮಾತ್ಮ ಈಗ ಮೊನ್ನೆ ಯಾರೋ ಒಂದು ಪ್ರಶ್ನೆಯನ್ನು ಮಾಡಿದರು, ಪರಮಾತ್ಮನಿಗೂ ದೇವರಿಗೂ ಏನು ವ್ಯತ್ಯಾಸ ಅಂತ. ಏನೋ ವ್ಯಾವಹಾರಿಕ ಮಟ್ಟದಲ್ಲಿ ದೇವತೆಗಳಿಗೆ ಏನೋ ನಾಮ ರೂಪಗಳು ಇವೆಲ್ಲ ಇರಬಹುದು, ಪರಮಾತ್ಮನು ಅವಿನಾಶಿ ಅವಿಚ್ಛಿನ್ನ ಹೀಗೆಲ್ಲ ವ್ಯಾವಹಾರಿಕ ದೃಷ್ಟಿಯಿಂದ ಹೇಳಬಹುದು. ಆದರೆ ಪರಮಾತ್ಮನಿಗೂ ದೇವತೆಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ. ಯಾಕೆಂದರೆ ದೇವತೆಗಳಲ್ಲಿ ಇರುವುದು ಪರಮಾತ್ಮನೇ ಆಗಿದ್ದಾನೆ. ಅದೇ ನಿಜವಾದಂಥ ಆತ್ಯಂತಿಕ ಸತ್ಯವಾಗಿದೆ. ದೇವತೆಗಳಲ್ಲಿ ಯಾಕೆ, ನಿನ್ನಲ್ಲಿಯೂ ಕೂಡ ಆ ಪರಮಾತ್ಮನೇ ಇದ್ದಾನೆ, ನಿನ್ನ ರೂಪದಲ್ಲಿಯೂ ಕೂಡ ಪರಮಾತ್ಮನೇ ಇದ್ದಾನೆ. ಅದು ನಿನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ನೋಡಿ, ಈ ಶ್ಲೋಕ ಉತ್ತರ ಕೊಡ್ತಾ ಇದೆ. ಈ ಪ್ರಕೃತಿಯನ್ನು ಸ್ವಾಧೀನಪಡಿಸಿಕೊಂಡು ಯೋಗ ಮಾಯೆಯಿಂದ ನಾನು ಪ್ರಕಟನಾಗುತ್ತೇನೆ ಅಂತ ಹೇಳಿ. ಅಂದರೆ ಯಾರು ಈ ಪ್ರಕೃತಿಯನ್ನು ಗೆಲ್ತಾರೋ, ಅಂದರೆ ಪಂಚೇಂದ್ರಿಯಗಳನ್ನು ಗೆಲ್ತಾರೋ, ಮನಸ್ಸನ್ನು ಗೆಲ್ತಾರೋ, ಬುದ್ಧಿಯನ್ನು ಗೆಲ್ತಾರೋ, ಚಿತ್ತವನ್ನು ಅಹಮ್ಮನ್ನು ಗೆಲ್ತಾರೋ, ಅವರು ಪರಮಾತ್ಮನ ಸ್ವರೂಪವೇ ಆಗಿದ್ದೇನೆ ನಾನು ಅನ್ನೋದನ್ನು ತಿಳ್ಕೊಳ್ತಾರೆ. ಈ 2 ದೀಪಗಳು ಉರಿತಾ ಇದೆ ಅಂತ ಇಟ್ಕೊಳ್ಳೋಣ. ಈ ಒಂದು ಬೋರ್ಲಾಕ್ ನಾವು ಏನೋ ಲೋಟಗಳನ್ನು ದಬಾಕಿದ್ದೀವಿ. ಒಂದು ಲೋಟ ಇದ್ದಾಗ ಪ್ರಕಾಶಮಾನವಾಗಿ ಕಾಣ್ತಾ ಇರುತ್ತೆ. ಆ ಲೋಟಗಳನ್ನೇ ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಒಂದು ಪಂಚೇಂದ್ರಿಯಗಳು, ಒಂದ್ರ ಮೇಲೆ ಒಂದೊಂದು ಪಂಚೇಂದ್ರಿಯಗಳು, ಅದ್ರ ಮೇಲೆ ಒಂದು ಮನಸ್ಸು, ಅದರ ಮೇಲೆ ಒಂದು ಬುದ್ಧಿ, ಅದ್ರ ಮೇಲೆ ಒಂದು ಚಿತ್ತ ಇದೆ ಅಂತ ಇಟ್ಕೊಳ್ಳೋಣ. ತಿರುಗಿ ಇಲ್ಲಿ ಯಾವುದೂ ಇಲ್ಲ, ಈ ಒಂದು ದೀಪದ ಕೆಳಗೆ ಯಾವುದಿಲ್ಲ. ಯಾಕಂದರೆ ಎಲ್ಲ ಪಂಚೇಂದ್ರಿಯಗಳು ಲೋಟಗಳನ್ನು ತೆಗೆಯಲಾಗಿದೆ, ಮನಸ್ಸು ತೆಗೆಯಲಾಗಿದೆ, ಬುದ್ಧಿ ತೆಗೆಯಲಾಗಿದೆ, ಚಿತ್ತವನ್ನು ತೆಗೆಯಲಾಗಿದೆ, ಎಲ್ಲವನ್ನು ತೆಗೆಯಲಾಗಿದೆ. ಅಂದರೆ ತೆಗೆದ ಕೂಡಲೇ ಆ ಬೆಳಕು ತನ್ನಷ್ಟಕ್ಕೆ ತಾನೇ ಪ್ರಕಾಶಮಾನವಾಗಿ ಕಾಣುತ್ತೆ. ಅದು ಅದರ ಕೆಲಸವನ್ನು, ಅದರ ಶಕ್ತಿಯನ್ನು ಅದು ಮಾಡುತ್ತೆ. ಇಲ್ಲಿಯೂ ಕೂಡ ಅದೇ ದೀಪ ಇದೆ, ಅದೇ ಶಕ್ತಿ ಇದೆ. ಅಂದರೆ ಪರಮಾತ್ಮನನ್ನು ಅರಿತುಕೊಂಡವನು ಪರಮಾತ್ಮನೇ ಆಗೋಗ್ತಾನೆ ಅಂತ ಹೇಳಿದರೆ, ತನ್ನ ಅಸ್ತಿತ್ವ ಯಾವುದು, ತನ್ನ ಅವಿನಾಶಿತ್ವ ಯಾವುದು ಎಂಬುದನ್ನು ಅರಿತುಕೊಳ್ತಾನೆ ಅಷ್ಟೇ. ಆತನಿಗೆ ನಿಜವಾದ ಮುಕ್ತಿ ಸಿಗೋದಿಲ್ಲ. ಆತನು ಮುಕ್ತಾತ್ಮನೇ. ಈ ಕ್ಷಣಕ್ಕೂ ಎಲ್ಲರೂ ಮುಕ್ತಾತ್ಮರೇ. ಖಡಕ್ಕಾಗಿ ಮಾತಾಡ್ತಾರೆ, ಖಚಿತವಾಗಿ ಮಾತನಾಡ್ತಾರೆ ಶಂಕರಾಚಾರ್ಯರು. ಈಗಲೂ ನೀನು ಮುಕ್ತಾತ್ಮನೇ, ನೀನು ಬಂಧಿತನಲ್ಲ. ಬಂಧಿತನಾಗಿದ್ದೇನೆ ಎಂದು ನೀನು ಭ್ರಮಿಸಿದ್ದೀಯ ಅಷ್ಟೇ. ಆ ಭ್ರಮೆಯಿಂದ ನೀನು ಜೀವನವನ್ನು ಮಾಡ್ತಾ ಇದೆಯಾ. ಆ ಭ್ರಮೆಯೇ ಯೋಗ ಮಾಯೆಯಾಗಿದೆ. ಅದನ್ನು ನೀನು ಕಿತ್ತು ಬಿಸಾಕು. ಈ ಲೋಟಗಳನ್ನು ನೀನು ತೆಗೆದು ಹಾಕು. ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ ಎಂಬ ಲೋಟಗಳನ್ನು ತೆಗೆದಾಗ ನಿನ್ನ ಆ ಜ್ಯೋತಿ ಸ್ವರೂಪ ಪ್ರಕಟವಾಗುತ್ತೆ. ಮುಕ್ತಿ ಸಿಗೋದಲ್ಲ, ನೀನು ಜ್ಯೋತಿ ಸ್ವರೂಪ ಆಟೋಮೆಟಿಕ್ಕಾಗಿ ಪ್ರಕಟ ಆಗುತ್ತೆ ಆವರಣಗಳನ್ನು ತೆಗೆದು ಹಾಕಿದಾಗ. ಇಲ್ಲಿ ಆವರಣಗಳನ್ನು ಹಾಕಿರೋದ್ರಿಂದ ಸೇಮ್ ಅದೇ ಜ್ಯೋತಿ ಇದ್ದರೂ ಕೂಡ ಜ್ಯೋತಿ ಪ್ರಕಟ ಆಗ್ತಾ ಇಲ್ಲ. ಯಾಕೆಂದರೆ ಆವರಣಗಳು ಇದ್ದಾವೆ, ಪರದೆ ಇದ್ದಾವೆ, ಕವರ್ ಮಾಡಿಬಿಟ್ಟಿದೆ ಅದನ್ನು. ಆದ್ದರಿಂದ ಬೆಳಕು ಪ್ರಕಾಶ ಆಗ್ತಾ ಇಲ್ಲ, ಸಣ್ಣಗೆ ಎಲ್ಲೋ ಕಾಣುತ್ತೆ. ಆ ಸಣ್ಣಗೆ ಕಾಣ್ತಾ ಇರೋದ್ರಿಂದನೇ, ಆ ಆವರಣ ಇರೋದ್ರಿಂದ ನೀನು ಅನ್ಕೊತಾ ಇದೆಯಾ ನಾನು ಜೀವಾತ್ಮ, ಈ ಪಂಚೇಂದ್ರಿಯ ನಾನು, ಈ ಬುದ್ಧಿ ನಂದು, ಚಿತ್ತ ನಂದು ಅಂತ ನಾನು ಈ ಉಪಾಧಿ ಅಂತ ಅನ್ಕೊಂಡು ಆವರಣ ಆಗ್ತಾ ಇರೋದ್ರಿಂದ ನಿನ್ನೊಳಗಡೆ ಇರುವಂತಹ ಸತ್ವ ಪ್ರಕಾಶ ಜ್ಯೋತಿ ಸ್ವರೂಪ ಪ್ರಕಟ ಆಗ್ತಾ ಇಲ್ಲ. ಆದ್ದರಿಂದ ನೀನು ನಾನು ಉಪಾಧಿ ಅಂತ ತಿಳ್ಕೊಂಡು ಜೀವಾತ್ಮ ಅಂತ ತಿಳ್ಕೊಂಡ್ಬಿಟ್ಟಿದೆಯಾ, ನನಗೆ ಹುಟ್ಟು ಸಾವಿದೆ ಅಂತ ತಿಳ್ಕೊತಾ ಇದೆಯಾ. ಈ ಆವರಣಗಳನ್ನು ನೀನು ತೆಗೆದುಬಿಟ್ಟಾಗ ಗೊತ್ತಾಗುತ್ತೆ ಇಲ್ಲೂ ಅದೇ ಜ್ಯೋತಿ, ಅದೇ ಜ್ಯೋತಿ. ಆದ್ದರಿಂದ ನೀನು ಜ್ಯೋತಿ ಸ್ವರೂಪಿಯೇ ಆಗಿದ್ದೀಯಾ ಅನ್ನೋದನ್ನು ತಿಳಿಸ್ತಾರೆ. ನೋಡಿ, ಮುಕ್ತಿ ಅನ್ನೋದು ಏನೋ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಂಧನ ಅನ್ನೋದು ಇರೋದಿಲ್ಲ. ನಿಜವಾಗಿಯೂ ಬಂಧನ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಮುಕ್ತಿ ಆಗೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ನೀರಿದೆ, ಒಂದು ಹರಿತಾ ಇದೆ ನೀರು, ಕಡ್ಡಿ ಅದರ ಮೇಲೆ ಬಿದ್ದಿದೆ. ನಾವು ದಡದಲ್ಲಿ ನಿಂತು ನೋಡಿದಾಗ ಈ ಕಡೆ ಒಂದು ಭಾಗ, ಆ ಕಡೆ ಒಂದು ಭಾಗ ಅಂತ ಕಾಣುತ್ತೆ. ಯಾಕೆ ಅಂದರೆ ಕಡ್ಡಿಯ ಅವಸ್ಥೆ ಇರೋದರಿಂದ, ಆ ಮರದ ಅವಸ್ಥೆ ಇರೋದರಿಂದ ಅದು ನೀರನ್ನು ಭೇದಿಸಿದೆ ಅಂತ ಅನಿಸುತ್ತೆ. ಇದೇ ಭಾಗ ಬೇರೆ, ಇದೇ ಭಾಗ ಬೇರೆ ಅಂತ ಅನಿಸುತ್ತೆ. ಆದರೆ ಆ ಮರದ ದಿಂಬಿನ ಕೆಳಗಡೆ ಇರುವಂತಹ ನೀರಿನಲ್ಲಿ ಯಾವುದೇ ಭೇದವಿರುವುದಿಲ್ಲ. ಆ ನೀರು ಸರ್ವತ್ರ ಕೆಳಗಡೆ ಹರ್ಕೊಂಡು ಹೋದಂಗೆ ಹೋಗ್ತಾನೇ ಇರುತ್ತೆ ಹೀಗೆ ನೀರು. ಆದರೆ ಮೇಲ್ಗಡೆ ಮಾತ್ರ ದಿಂಬಿ ಇರುತ್ತೆ. ಅದು ನೀರನ್ನು ಛಿದ್ರ ಮಾಡಿರೋಲ್ಲ,
ಭಾಗ ಮಾಡಿರೋಲ್ಲ, ನೋಡುವ ನೋಟಕ್ಕೆ ಹಾಗೆ ಕಾಣಿಸುತ್ತೆ. ಈ ಕಡೆ ಒಂದು ಭಾಗ, ಈ ಕಡೆ ಒಂದು ಭಾಗ ಅಂತ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡುವ ನೋಟ ಬೇರೆ, ಇರುವ ವಾಸ್ತವವೇ ಬೇರೆ. ಹಾಗೆಯೇ ಮನುಷ್ಯನು ಪರಮಾತ್ಮನ ಸ್ವರೂಪಿಯಾಗಿದ್ದಾನೆ. ಕೇವಲ ಪರಮಾತ್ಮ ದೇವರುಗಳಿಗೆ ಇರುವಂತಹ ವ್ಯತ್ಯಾಸ ಅಲ್ಲ, ಮನುಷ್ಯರೇ ದೇವರು ಅಂತ ನಾವು ಕರಿತಾ ಇದ್ದೀವಿ. ನಮ್ಮ ಸನಾತನ ಧರ್ಮ ಹೇಗಿದೆ ಅಂತ ಹೇಳಿದ್ರೆ, ನೀನೇ ದೇವರು ಕಣಪ್ಪ, ನಿನ್ನಲ್ಲಿರುವಂತಹ ಜ್ಯೋತಿಯನ್ನು ನೀನು ಅರ್ಥಕೋ, ನಿನ್ನ ಸ್ವರೂಪ ಅದಾಗಿದೆ, ಈ ಆವರಣಗಳನ್ನು ತೆಗಿ ಅಂತ ಅಷ್ಟೇ ಹೇಳ್ತಾ ಇರೋದು. ಮುಕ್ತಿ ಕಳೆದು ಹೋಗಿಲ್ಲ, ಮುಕ್ತಿ ಎಲ್ಲಿಯೂ ಹೋಗಿಲ್ಲ, ಮುಕ್ತಿ ತನ್ನಷ್ಟಕ್ಕೆ ತಾನಿದೆ. ಹಾಗಿದ್ರೆ ಮುಕ್ತಿಯು ಬಂಧನಕ್ಕೆ ಒಳಗಾಗುತ್ತೆ ಅನ್ನಂಗಿದ್ರೆ ಅದರ ಸ್ವತಂತ್ರ ಅಸ್ತಿತ್ವವೇ ಇರೋದಿಲ್ಲ. ಆದ್ದರಿಂದ ಮುಕ್ತಿಯನ್ನು ಪಡೆಯುವಂಥದ್ದಲ್ಲ ಎಂಬುವಂತಹ ಅದ್ಭುತವಾದಂತಹ ವಿಚಾರಧಾರೆಯನ್ನು ಶ್ರೀ ಶಂಕರಾಚಾರ್ಯರು ಹೇಳ್ತಾರೆ. ಅದೇ ಮಾತನ್ನು ತುಂಬ ಸರಳವಾಗಿ ಶ್ರೀಕೃಷ್ಣ ಪರಮಾತ್ಮನು ಗೀತೆಯಲ್ಲಿ ಹೇಳಿದ್ದಾನೆ. ಈ ಗೀತೆಯಲ್ಲಿ ಹೇಳಿರುವಂಥ ವಿಚಾರವನ್ನೇ ಆಚಾರ್ಯ ತ್ರಯರು ತಮ್ಮದೇ ಆದ ರೀತಿಯಲ್ಲಿ ವಿವರಣೆಗಳನ್ನು, ಭಾಷ್ಯಗಳನ್ನು ಬರೆದಿದ್ದಾರೆ. ಶಂಕರಾಚಾರ್ಯರು ಹೀಗೆ ಹೇಳ್ತಾ ಇದ್ದಾರೆ ನೋಡಿ. ಹೀಗೆ ಈ ಮಾಯೆ ಎಂಬುದನ್ನು ನಾನು ಸ್ವಾಧೀನಪಡಿಸಿಕೊಂಡು ನನ್ನ ಯೋಗ ಮಾಯೆಯಿಂದ ಪ್ರಕಟನಾಗುತ್ತೇನೆ. ನೋಡಿ, ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾನೆ. ಕೆಲವರು ಹೇಳ್ತಾರೆ ಪರಮಾತ್ಮ ಹುಟ್ಟಿಲ್ಲದವನು, ಸಾವಿಲ್ಲದವನು, ಆತನಿಗೇನು ಮಾಡೋ ಬೇರೆ ಕೆಲಸ ಇಲ್ವಾ, ಏನೇನೋ ಮಾತಾಡ್ತಾರೆ ಜನ. ಪರಮಾತ್ಮನೇ ಬೇರೆ, ದೇವರೇ ಬೇರೆ, ನೀನೇ ಬೇರೆ, ಮನುಷ್ಯನೇ ಬೇರೆ, ಪಶುನೇ ಬೇರೆ ಅಂತ. ಖಂಡಿತ ಅವರೆಲ್ಲ ಅವರವರ ಆವರಣಗಳನ್ನು ಹಾಕ್ಕೊಂಡು ಅವರವರು ಎಷ್ಟು ಮಟ್ಟಿಗೆ ಲೌಕಿಕವಾಗಿದ್ದಾರೋ, ಮಾಯೆಗೆ ಒಳಗಾಗಿದ್ದಾರೋ, ಆ ಒಂದು ನಿಟ್ಟಿನಲ್ಲಿ ಆತ್ಮಕ್ಕೆ ಎಷ್ಟು ದೂರವಾಗಿದ್ದಾರೋ, ಆತ್ಮತತ್ವಕ್ಕೆ ಸಾಕ್ಷಾತ್ಕಾರಕ್ಕೆ ಎಷ್ಟು ದೂರವಾಗಿದ್ದಾರೋ ಅಷ್ಟು ಅವಸ್ಥೆಗಳಲ್ಲಿ ಅವರು ಪಶುವರೋ, ಮನುಷ್ಯರೋ, ರಾಕ್ಷಸರೋ, ದೇವತೆಗಳೋ, ಕಿನ್ನರೋ, ಕಿಂಪುರುಷರೋ, ಈ ರೀತಿಯಾಗಿ ಅವರಿಗೆ ಅಂತಂಥ ಅವಸ್ಥೆಗಳು ಸಿಗ್ತಾ ಹೋಗುತ್ತೆ. ಯಾರು ಆವರಣಗಳನ್ನು ತೆಗಿತಾ ಹೋಗ್ತಾರೋ ಅವರು ಪಶುಗಳಾಗಿದ್ದವರು ಮನುಷ್ಯತ್ವ. ನೋಡಿ ಎಷ್ಟು ಚೆನ್ನಾಗಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಅಧ್ಯಾತ್ಮ ಸಾಧನೆ ಅಂತ ಹೇಳಿದರೆ ಕೆಟ್ಟದರಿಂದ, ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಹೋಗುವುದಲ್ಲ, ಕೆಳಮಟ್ಟದ ಜ್ಞಾನದಿಂದ ಮೇಲ್ಮಟ್ಟದ ಜ್ಞಾನಕ್ಕೆ ಹೋಗುವುದು ಅಧ್ಯಾತ್ಮದ ಪ್ರಗತಿ ಅಂತ ಹೇಳ್ತಾರೆ. ಅದನ್ನು ಆಧ್ಯಾತ್ಮಿಕ ಜ್ಞಾನ ಅಂತ ಕರೀತಾರೆ ಅಂತ ಹೇಳ್ತಾರೆ. ಹಾಗೆ ಯಾರ್ಯಾರು ಹೇಗೆ ಈ ಒಂದು ಲೌಕಿಕ ಜಗತ್ತಿನಗೆ ಉಪಾಧಿಗೆ ಅಂಟ್ಕೊಂಡಿದ್ದಾರೋ ಅಷ್ಟು ಅಂಟ್ಕೊಂಡವರು ಅವರು ಪಶುಗಳಾಗಿರ್ತಾರೆ. ಆಮೇಲೆ ಇನ್ನೂ ಸ್ವಲ್ಪ ಮೇಲ್ಮಟ್ಟಕ್ಕೆ ಬಂದರೆ ಮನುಷ್ಯರಾಗ್ತಾರೆ. ನಂತರ ಅವರು ಒಳ್ಳೆ ದೇವತೆಗಳು ಈ ಥರದ್ದು ಹೋಗ್ತಾರೆ. ಕೊನೆಗೆ ಅದನ್ನು ಎಲ್ಲವನ್ನು ಮೀರಿದ್ರು, ಈ ಪಂಚೇಂದ್ರಿಯಗಳು, ಈ ಉಪಾಧಿಗಳನ್ನು ಮೀರಿದಾಗ ಅವರು ಪರಮಾತ್ಮ ಸ್ವರೂಪವೇ ನಾನು ಆಗಿದ್ದೀನಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಆಗ ಈ ಒಂದು ಜಗತ್ತು ಒಂದು ಲೀಲೆಯಂತೆ ಇರುತ್ತೆ, ಸಿನಿಮಾ ನೋಡ್ದಂಗೆ ಇರುತ್ತೆ ಈ ಜಗತ್ತು. ಅವರಿಗೆ ಹೇಗೆ ಆತ್ಮಸಾಕ್ಷಿ ಒಳಗಡೆ ಚೈತನ್ಯ ಸ್ವರೂಪವಾಗಿ, ಜ್ಯೋತಿ ಸ್ವರೂಪವಾಗಿ ಇದೆಯೋ, ಆ ಜ್ಯೋತಿ ಇದೆಲ್ಲವನ್ನು ನೋಡ್ತಾ ಸಾಕ್ಷಿ ರೂಪದಲ್ಲಿ ಇದೆಯೋ, ಹಾಗೆ ನೀನು ಆತ್ಮ ಸಾಕ್ಷಿ ಸ್ವರೂಪನಾಗಿದ್ದೀಯಾ ಅನ್ನೋದನ್ನು ನೀನು ಅರಿತಾಗ ಈ ಒಂದು ಎಲ್ಲ ಜಗತ್ತಿನ ಸಕಲ ಚರಾಚರ ಕಾರ್ಯ ಚಟುವಟಿಕೆಗಳನ್ನು ಕೂಡ ಪರದೆ ಮೇಲೆ ಸಿನಿಮಾ ನೋಡಿದ ಹಾಗೆ ನೀನು ನೋಡ್ತೀಯ ಹೊರತು ನೀನು ಅದರ ಒಳಗಡೆ ನೀನು ಅಂಟಿಕೊಂಡಿರೋದಿಲ್ಲ. ಆಗ ನಿನಗೆ ಹುಟ್ಟಿಲ್ಲ, ಆಗ ನಿನಗೆ ಸಾವಿಲ್ಲ. ಇದು ಅರ್ಥ. ನಿಜವಾಗಿಯೂ ಪರಮಾತ್ಮ ಅಂದರೆ ಇದು ಅರ್ಥ ಮಾಡಿಕೊಳ್ಳಬೇಕು. ನಿನಗೆ ಹುಟ್ಟಿಲ್ಲ, ನೀನು ಸಾವಿಲ್ಲ, ನೀನು ಅಜನ್ಮ, ನೀನು ಅವಿನಾಶಿ, ಇದೆಲ್ಲ ಕೃಷ್ಣ ನಾನು ಹೀಗಾಗಿದ್ದೀನಿ, ನಾನು ಹಿಂಗೆ ಬರ್ತೀನಿ ಅಂದರೆ ಕೃಷ್ಣ ಜ್ಞಾನಿಯಾಗಿದ್ದಾನೆ, ಪರಮಜ್ಞಾನಿಯಾಗಿದ್ದಾನೆ, ಜಗದಾದಿ ಗುರುವಾಗಿದ್ದಾನೆ. ಆದ್ದರಿಂದ ಇಂತಹ ಮಾತುಗಳನ್ನು ಹೇಳ್ತಾ ಇದ್ದಾನೆ ಅಲ್ಲವೇ? ಅರ್ಥ ಮಾಡಿಕೊಳ್ಳಬೇಕು ಇವೆಲ್ಲವನ್ನು ಕೂಡ. ಆದ್ದರಿಂದ ನೀನು ಈ ನನ್ನ ಒಂದು ಅಜನ್ಮವನ್ನು, ಅವಿನಾಶಿತ್ವವನ್ನು, ಸ್ವರೂಪವನ್ನು ನೀನು ಅರ್ಥ ಮಾಡ್ಕೋ. ನಾನು ಇಷ್ಟೆಲ್ಲ ಇದ್ದರೂ ಕೂಡ ಕೃಷ್ಣನಾಗಿ ನಿನ್ನ ಮುಂದೆ ಬಂದಿದ್ದೀನಿ. ನನ್ನ ಪ್ರಕೃತಿಯನ್ನು ವಶಪಡಿಸಿಕೊಂಡು ಯೋಗ ಮಾಯೆಯಿಂದ ಕೃಷ್ಣನ ರೂಪದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಾನು ಬಂದಿದ್ದೇನೆ. ಈ ಇಡೀ ಜಗತ್ತಿನ ಸಕಲ ಸೃಷ್ಟಿಯೂ ಕೂಡ ನನ್ನ ಲೀಲೆಯಾಗಿದ್ದೇನೆ. ಎಷ್ಟು ಅದ್ಭುತವಾದಂತಹ ಮಾತು ನಾವು ನೋಡ್ತೇವೆ, ಸಿನಿಮಾದಲ್ಲಿ ನೋಡ್ತಾ ಇರ್ತೇವೆ. ಕಳ್ಳನೂ ಅವನೇ ಆಗಿರ್ತಾನೆ, ಪೊಲೀಸು ಅವನೇ ಆಗಿರ್ತಾನೆ, ನಾಯಕನೂ ಅವನಾಗಿರ್ತಾನೆ. ಡಬಲ್ ಪಾತ್ರ, ತ್ರಿಬಲ್ ಪಾತ್ರಗಳು ನೋಡ್ತಾ ಇರ್ತೀವಲ್ವ. ಒಬ್ಬನೇ ಎಲ್ಲವೂ ಆಗಿರ್ತಾನಲ್ವ. ಹಾಗೆ ಇಲ್ಲಿ ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ ಎಂಬುದರ ಒಂದು ಜ್ಞಾನದ ಅರಿವು ಯಾವಾಗ ಆಗುತ್ತೆ ಅಂದರೆ ನಾನು ನಂದು ಈ ಉಪಾಧಿ ಬುದ್ಧಿ, ದೇಹ ಬುದ್ಧಿಯನ್ನು ಮೀರಿ ಯಾವಾಗ ನೀವು ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಸೂಕ್ಷ್ಮದಿಂದ ಕಾರಣಕ್ಕೆ, ನೀವು ಆ ಸ್ವರೂಪಕ್ಕೆ ನೀವು ಹೋಗ್ತೀರೋ ಆಗ ನಿಮಗೆ ಪರಮಾತ್ಮನೇ ಎಲ್ಲವೂ ಆಗಿದ್ದಾನೆ, ವಸುದೇವ ಕುಟುಂಬಂ ಎಂಬುವಂತಹ ಒಂದು ಜ್ಞಾನ, ಅದರ ಸಾರ, ಅದರ ಅರ್ಥ ನಿಮಗೆ ಆಗುತ್ತೆ.
ಎಂಬುದನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತುಂಬ ಸ್ಪಷ್ಟವಾಗಿಯೇ ಹೇಳ್ತಾ ಇದ್ದಾನೆ. ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನೋಡಿ, ಅಚೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಯಾಯ. ಎಷ್ಟು ಅದ್ಭುತವಾಗಿದೆ. ನಾನು ಅಜನ್ಮ ಅವಿನಾಶ ಸ್ವರೂಪಿಯಾಗಿದ್ದರೂ ಕೂಡ, ಸಮಸ್ತ ಪ್ರಾಣಿಗಳ ಈಶ್ವರನಾಗಿದ್ದರೂ ಕೂಡ ನನ್ನ ಪ್ರಕೃತಿಯನ್ನು ಸ್ವಾಧೀನಪಡಿಸಿಕೊಂಡು ನನ್ನ ಯೋಗ ಮಾಯೆಯಿಂದ ಪ್ರಕಟನಾಗುತ್ತೇನೆ ಎಂಬುವಂತಹ ವಾಕ್ಯ ಅಂಡರ್ಲೈನ್ ಮಾಡಿ ಇಟ್ಕೊಳ್ಳಿ. ಪರಮಾತ್ಮನೇ ಎಲ್ಲವೂ ಆಗಲಿಕ್ಕೆ ಸಾಧ್ಯ. ಎಲ್ಲ ರೂಪದಲ್ಲಿಯೋ ಎಲ್ಲ ನಾಮದಲ್ಲಿಯೋ ಪರಮಾತ್ಮನೇ ಇರುವುದಕ್ಕೆ ಸಾಧ್ಯ. ಆತನ ಇರುವಿಕೆ ಇರುವುದಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದರೆ, ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಪೂರ್ಣದಿಂದ ಪೂರ್ಣವೇ ಬರೋದಕ್ಕೆ ಸಾಧ್ಯವೇ ಹೊರತು ಪೂರ್ಣದಿಂದ ಅಪೂರ್ಣ ಎಂದಿಗೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಕೃತಿಯೂ ಕೂಡ ಆತನೇ ಆಗಿದ್ದಾನೆ. ಅದು ಯೋಗ ಮಾಯೆ ಅಂತ ಹೇಳ್ತಾರೆ. ಮಾಯೆ ಏನು ಅಂತ ನಿನಗೆ ಯಾವಾಗ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನೀನು ಮಾಯೆಯಿಂದ ಹೊರಗಡೆ ಬಂದ ಮೇಲೆ ನಿನಗೆ ಮಾಯೆ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಈಗ ಯಾರೋ ನೀನು ಓಡಾಡ್ತಾ ಇರ್ತೀಯಪ್ಪ, ಹಿಡ್ಕೊಂಡೋಗಿ ತಗೊಂಡೋಗಿ ನೀನು ಜೈಲಿಗೆ ಹಾಕ್ಬಿಟ್ರು. ಯಾಕೆ ನನ್ನ ಜೈಲಿಗೆ ಹಾಕಿಬಿಟ್ಟವ್ರೆ ಅಂತ ನೀನು ಜೈಲೊಳಗೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ರೆ ನಿನಗೆ ಗೊತ್ತಾಗಲ್ಲ. ಜೈಲಿಂದ ನೀನು ಹೊರಗಡೆ ಬಂದ ಮೇಲೆ ನಿಂಗೆ ಗೊತ್ತಾಗುತ್ತೆ ನೀನು ಯಾಕೆ ಜೈಲಿಗೆ ಹೋಗಿದ್ದೆ ಅಂತ. ಆದ್ದರಿಂದ ನೀನು ಈ ಮಾಯೆಯಿಂದ ಹೊರಗಡೆ ಬಂದಾಗ ಈ ಒಂದು ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂ ಎಲ್ಲವನ್ನು ಮೀರಿ ನಾನು ಆತ್ಮಸ್ವರೂಪಿ ಎಂಬುದರ ಒಂದು ಕಾರಣತ್ವಕ್ಕೆ, ಅಂದರೆ ಅಷ್ಟು ಸೂಕ್ಷ್ಮವಾದಂಥ ಜ್ಞಾನವನ್ನು ನೀನು ಪಡೆದುಕೊಂಡಾಗ, ಅದನ್ನು ಅನುಭವಿಸಿದಾಗ ನಿನಗೆ ಗೊತ್ತಾಗುತ್ತೆ, ನಾನು ಬಂಧನದಲ್ಲೇ ಇರಲಿಲ್ಲ, ನಾನು ಜೈಲಲ್ಲೇ ಇರಲಿಲ್ಲ, ಇದೆಲ್ಲವೂ ಒಂದು ನಾಟಕ, ಮಾಯೆ ಅಂತ ನಿಂಗೆ ಗೊತ್ತಾಗುತ್ತೆ. ಆ ಸೆಲ್ಫ್ ರಿಯಲೈಸೇಷನ್ ಆಗಬೇಕು. ಆದಾಗ ನಿನಗೆ ಇದು ಎಲ್ಲವೂ ಅರ್ಥವಾಗುತ್ತೆ. ಪುಸ್ತಕದಲ್ಲಿರುವುದನ್ನು ಕೇಳಿದಾಗ, ಪ್ರವಚನಗಳನ್ನು ಕೇಳಿದಾಗ ನಿಮಗೆ ಸೈದ್ಧಾಂತಿಕ ಸಿದ್ಧಾಂತ ರೂಪದಲ್ಲಿ ನಿಮಗೆ ಅದು ಥಿಯರಿಟಿಕಲ್ ಆಗಿ ನಿಮಗೆ ಅರ್ಥ ಆಗಿರುತ್ತೆ. ಆದರೆ ಆ ಶ್ರವಣ ಮಾಡಿದ್ದನ್ನು ನೀವು ಮನನ ಮಾಡಬೇಕು, ಅದನ್ನೇ ಚಿಂತನೆ ಮಾಡ್ತಾ ಇರಬೇಕು. ಮತ್ತು ಅನುಸಂಧಾನವನ್ನು ಮಾಡ್ತಾ ನೀವು ಇದ್ದರೆ, ನಿಧಿಧ್ಯಾಸನವನ್ನು ಮಾಡಿದಾಗ, ನೀವು ಅದನ್ನು ಅನುಭವಿಸಿದಾಗ ನಿಮಗೆ ಅದರ ನಿಜವಾದ ಅರ್ಥವು ಸಿಗುತ್ತೆ ಎಂಬುದನ್ನು ನೀವು ಇದರಲ್ಲಿ ಅರ್ಥ ಮಾಡ್ಕೋಬಹುದು. ಆದ್ದರಿಂದ ಈ ಶ್ಲೋಕದ ಮುಖಾಂತರ ಕೃಷ್ಣನು ಸ್ಟ್ಯಾಂಪನ್ನು, ಸೀಲನ್ನು ಹೊತ್ತುತ್ತಾ ಇದ್ದಾನೆ. ನಾನು ಅಜನ್ಮನಾಗಿದ್ದರೂ, ಅವಿನಾಶಿಯಾಗಿದ್ದರೂ, ಏನೋ ಇಡೀ ಸಕಲ ಜೀವಗಳ ಈಶ್ವರನೇ ಆಗಿದ್ದರೂ ಕೂಡ ನಾನೆಲ್ಲೋ ಒಂದು ಸ್ಥಾನದಲ್ಲಿ, ನಾನೆಲ್ಲೋ ಒಂದು ಕಡೆ ಕೂತ್ಕೊಂಡು ಇದನ್ನೆಲ್ಲ ದಂಡ ಹಿಡ್ಕೊಂಡು ನಾನು ಕಂಟ್ರೋಲ್ ಮಾಡ್ತಾ ಇಲ್ಲ. ನನ್ನ ಯೋಗ ಮಾಯೆಯಿಂದ ಪ್ರಕೃತಿಯನ್ನು ವಶಪಡಿಸಿಕೊಂಡು ಯೋಗ ಮಾಯೆಯಿಂದ ನಾನೇ ಈ ಎಲ್ಲದರ ಮುಖಾಂತರನೂ ಕೂಡ ನಾನು ಪ್ರಕಟ ಆಗಿದ್ದೀನಿ, ಪ್ರಕಟ ಆಗ್ತೇನೆ ಎಂಬುದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಶ್ರೀಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದಾನೆ ಎಂಬುವಂತಹ ಮಾತನ್ನು ಇಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.